ಬುದ್ಧನ ಮೂರ್ತಿಯನ್ನ ಇಡಬಹುದಾ? ಕೇವಲ ಬುದ್ಧನ ಮುಖವನ್ನ ಇಟ್ರೆ ಯಾವ ಯಾವ ರೀತಿ ಸಮಸ್ಯೆಗಳು ನಿಮಗೆ ಬರುತ್ತೆ? ಮನೆಯಲ್ಲಿ ಬುದ್ಧನ ವಿಗ್ರಹವನ್ನ ಯಾವ ದಿಕ್ಕಿಗೆ ಮುಖ ಮಾಡಿ ಇಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಯೂಟ್ಯೂಬ್ ಅಲ್ಲಿ ನೋಡುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರುವಂತವರು ಫಾಲೋ ಮಾಡೋದನ್ನ ಮರಿಬೇಡಿ. ಮನೆಯಲ್ಲಿ ಬುದ್ಧನ ವಿಗ್ರಹವನ್ನ ಖಂಡಿತವಾಗ್ಲೂ ಕೂಡ ಇಡಬಹುದು. ಬುದ್ಧ ಶಾಂತಿಯ ಸಂಕೇತ. ಹಾಗೂ ಬುದ್ಧನನ್ನ ಎಲ್ಲಿ ಇಡಬೇಕಪ್ಪ ಅಂತ ನೋಡೋದಾದ್ರೆ ಮನೆಯ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯದಲ್ಲಿ ಇಡಬಹುದು, ಉತ್ತರ ದಿಕ್ಕಿನಲ್ಲಿ ಇಡಬಹುದು ಹಾಗೂ ಪೂರ್ವ ದಿಕ್ಕಿನಲ್ಲೂ ಕೂಡ ಬುದ್ಧನ ವಿಗ್ರಹವನ್ನ ಇಡಬಹುದು. ಈ ವಿಗ್ರಹ ಹೇಗಿರ್ಬೇಕು ಅಂದ್ರೆ ತಲೆಯಿಂದ ಪಾದದವರೆಗೂ ಕೂಡ ಇರಬೇಕು. ಯಾವುದೇ ಕಾರಣಕ್ಕೂ ಕೇವಲ ಮುಖವನ್ನ ಇಡಬೇಡಿ. ಇದು ನಿಮಗೆ ನಿಮ್ಮ ಮನೆಯಲ್ಲಿ ಡಿಪ್ರೆಷನ್ ಮತ್ತು ಸ್ಟ್ರೆಸ್ ಅನ್ನ ಜಾಸ್ತಿ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಬುದ್ಧನ ಮುಖವಾಡ ಅಥವಾ ಮುಖದ ಮೂರ್ತಿ ಏನಾದರೂ ಇದ್ರೆ ಇವತ್ತೇ ತೆಗೆದು ಹೊರಗಡೆ ಇಟ್ಟುಬಿಡಿ. ಇಲ್ಲ ಅಂದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆ ನೀವು ಎದುರಿಸಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇದ್ದು ಗೋಡೆ ಒಡೆಯದೆ ಪರಿಹಾರವನ್ನ ನಾವು ಮಾಡಿಕೊಡ್ತೇವೆ. ನಮಸ್ಕಾರ.